ನಾನು ನಿಮ್ಮ ನಗರ ನಾಗೇಶ್ CN23 ನ್ಯೂಸ್ ಚಾನಲ್ಗೆ ಸ್ವಾಗತ. ಹೌದು ಕಣ್ರಿ, ಪಬ್ಜಿ ಆನ್ಲೈನ್ ಗೇಮಿಗೆ ಇಂದು ಯುವಕರು ಯಾವ ಪರಿಯಾಗಿ ಬಲಿಯಾಗುತ್ತಿದ್ದಾರೆ ನೋಡ್ರಿ. ಕೊಪ್ಪಳದ ಗಂಗಾವತಿಯ ಹೊಸ ಅಯೋಧ್ಯೆ ಎಂಬ ಬಡಾವಣೆಯಲ್ಲಿ ವೆಂಕಟರಮಣ ನಾಯ್ಡು ಎಂಬ ಸಣ್ಣ ಕೃಷಿಕ ಹಾಗೂ ಶಾಲೆಯೊಂದರಲ್ಲಿ ಅಡುಗೆ ಭಟ್ಟನಾಗಿ ದುಡಿಯುತ್ತಿರುತ್ತಾನೆ. ಈತನ ಮಗ ಸಾಯಿ ಎಂಬ PUC ಓದುತ್ತಿರುವ ಹುಡುಗ ಆನ್ಲೈನ್ ಗೇಮಿಗೆ ದಾಸನಾಗಿರುತ್ತಾನೆ. ಮೊನ್ನೆ ರಾತ್ರಿ ಎಲ್ಲರೂ ಮನೆಯಲ್ಲಿ ಊಟ ಮಾಡಿ ಕುಳಿತು ಸಣ್ಣಕ್ಕೆ ಮಳೆ ಬರುತ್ತಿರುವಾಗ ಮಾವಿನ ಹಣ್ಣನ್ನು ಮನೆಯ ಕಟ್ಟೆ ಮೇಲೆ ಕೂತುಕೊಂಡು ಎಲ್ಲರೂ ಸೇವಿಸುತ್ತಿದ್ದಾಗ ಈ ಸಾಯಿ ಎಂಬ PUC ಹುಡುಗ ಮೊಬೈಲ್ನಲ್ಲಿ ತಲ್ಲೀನವಾಗಿರುತ್ತಾನೆ. ಆನ್ಲೈನ್ ಬೆಟ್ಟಿಂಗ್ಗೆ ದಾಸನಾಗಿರುವ ಈ ಹುಡುಗನಿಗೆ ಆತನ ಅಕ್ಕ ಬುದ್ಧಿವಾದ ಹೇಳುತ್ತಾಳೆ. ಫಸ್ಟ್ ಇಯರ್ BCom ಓದುತ್ತಿರುವ ಆತನ ಅಕ್ಕ ತಮ್ಮನಿಗೆ ಬುದ್ಧಿವಾದ ಹೇಳುತ್ತಾಳೆ. ಈ ಬುದ್ಧಿವಾದಕ್ಕೆ ಅವನು ಕೆಂಡಾಮಂಡಲವಾದ ಹುಡುಗ ಸುಮಾರು 10-10:30 ಗಂಟೆ ರಾತ್ರಿಗೆ ಈತನ ಅಕ್ಕ, ಅಪ್ಪ, ಅಮ್ಮ ಎಲ್ಲರೂ ಮಲಗಿರುತ್ತಾರೆ. ಆಗ ಅಪ್ಪ ಅಮ್ಮ ಮಲಗಿರುವಂಥ ಕೊಠಡಿಗೆ ಲಾಕ್ ಮಾಡಿದ ಈತ ಅಕ್ಕನಿಗೆ ಹೋಗಿ ಇರಿಯುತ್ತಾನೆ. ಅಕ್ಕನಿಗೆ ಇರಿದು ಸ್ಥಳದಲ್ಲಿಯೇ ಸಾಯಿಸ್ತಾನೆ. ಅಕ್ಕನಿಗೆ ಇರಿಯುವುದನ್ನು ತಪ್ಪಿಸಲು ಬಂದಂಥ ತಂದೆಗೂ ಇರಿಯುತ್ತಾನೆ. ತಂದೆಯು ಸ್ಥಳದಲ್ಲಿಯೇ ದಾರುಣವಾಗಿ ಸಾಯುತ್ತಾರೆ. ತಪ್ಪಿಸಲು ಬಂದ ತಾಯಿಗೂ ಚುಚ್ಚಿದ ಈ PUC ಹುಡುಗ, ಇವನ ಮನಸ್ಥಿತಿ ಆನ್ಲೈನಿಗೆ ಯಾವ ಪರಿಯಾಗಿ ದಾಸವಾಗಿರಬೇಕು ನೋಡ್ರಿ. ತಾಯಿಗೂ ಚುಚ್ಚಿದ್ದಾನೆ. ತಾಯಿಗೂ ಚುಚ್ಚಿಕೊಂಡ ಮೇಲೆ ಈ ಸಾಯಿ ಎಂಬ PUC ಹುಡುಗ ತನಗೆ ತಾನು ಚುಚ್ಚಿಕೊಂಡಿದ್ದಾನೆ. ಈಗ ತಾಯಿ ಹಾಗೂ ಈತ ಇಬ್ಬರು ಹಾಸ್ಪಿಟಲ್ನಲ್ಲಿ ಇದ್ದು ತಾಯಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಬಟ್ ಈ ಹುಡುಗ ಸಣ್ಣ ಪುಟ್ಟ ಚುಚ್ಚಿಕೊಂಡಿದ್ದಾನೆ ಕಣ್ರಿ. ನೋಡ್ರಿ, ಇಡೀ ದೇಶವೇ ಆನ್ಲೈನ್ ಬೆಟ್ಟಿಂಗಿಗೆ ಯಾವ ರೀತಿ ದಾಸವಾಗಿರುತ್ತದೆ. ಇಂದಿನ ಮಕ್ಕಳು TV ಹಾಗೂ ಮೊಬೈಲ್ ಬಿಟ್ಟು ಹೊಂದುವುದಿಲ್ಲ. ಪೋಷಕರೇ ಇನ್ನಾದರೂ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡರೆ ತುಂಬ ಒಳ್ಳೆಯದು ಎಂದು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ನಾವು ತಿಳಿಸ್ತಿದ್ದೇವೆ. ಹೌದು ಕಣ್ರಿ, ವೆಂಕಟರಮಣ ನಾಯ್ಡು ಎಂಬ ಈ ಸುಂದರ ಕುಟುಂಬ 2 ಮಕ್ಕಳು ಹಾಗೂ ತಾಯಿ ಒಟ್ಟಿಗೆ ಸುಂದರವಾದ ಕುಟುಂಬವಿದ್ದು ಊಟ ಮಾಡಿ ಎಲ್ಲರೂ ಇನ್ನೇನು ಮಲಗಬೇಕು, ಸಣ್ಣಗೆ ಮಳೆ ಬರುತ್ತಿದೆ ಎಂಬ ಕಾರಣಕ್ಕೆ ಮನೆ ಚಾವಣಿಯಲ್ಲಿ ಕೂತು ಎಲ್ಲರೂ ಮಾವಿನ ಹಣ್ಣನ್ನು ಸೇವಿಸಿಕೊಂಡು ಇನ್ನೇನು ಮಲಗಬೇಕು ಎಂಬ ಆ ರಾತ್ರಿ 10:30ಗೆ ಅಕ್ಕನಿಗೆ ಇರಿದಂಥ ಸಾಯಿ ಎಂಬ PUCಯ ತಮ್ಮ ನಂತರ ತಪ್ಪಿಸಲು ಬಂದ ತಂದೆಗೂ ಇರಿದಿದ್ದಾನೆ. ಅಕ್ಕ ತಂದೆ ಇಬ್ಬರೂ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಆದರೆ ತಾಯಿಯ ಸ್ಥಿತಿ ಗಂಭೀರವಾಗಿದೆ. ನೋಡ್ರಿ, ಆನ್ಲೈನ್ ಬೆಟ್ಟಿಂಗಿಗೆ ಏನು ಹೇಳಬೇಕ್ರಿ. ಇಂದಿನ ಮಕ್ಕಳು ವಿದ್ಯಾಭ್ಯಾಸದಕ್ಕಿಂತ ಆನ್ಲೈನ್ ಬೆಟ್ಟಿಂಗಿಗೆ ದಾಸವಾಗಿರುತ್ತಾರೆ. ಯಾವ ಮಕ್ಕಳ ಕೈಲಿ ನೋಡಿದ್ರೂ ಮೊಬೈಲ್, ಪಬ್ಜಿ, ಆನ್ಲೈನ್ ಅಂತ ಈ ದಾಸದ ಆಟಕ್ಕೆ ಮಕ್ಕಳು ಬಲಿಯಾಗುತ್ತಿದ್ದಾರೆ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಎಷ್ಟೇ ಜಾಗೃತಿ ಮೂಡಿಸಿದರೂ ಈ ಮಕ್ಕಳು ಇನ್ನೂ ಬದಲಾಗದೇ ಇರುವುದು ನಮ್ಮ ಈ ರಾಜ್ಯ ಹಾಗೂ ದೇಶದ ದುರಂತ ಸಂಗತಿ ಕಣ್ರಿ. ಆನ್ಲೈನ್ಗೆ ಇಂದು ಎಲ್ಲ ಮಕ್ಕಳು ಬಹುತೇಕ ತಮಗೆ ತಾವೇ ದಾಸರಾಗಿದ್ದಾರೆ. ಅವರ ಪೋಷಕರು ಏನೇ ಹೇಳಿದರೂ, ಎಷ್ಟೇ ತಿದ್ದುವಂಥ ಈ ಕೆಲಸ ಮಾಡಿದರೂ ಮಕ್ಕಳು ಇಲ್ಲಿ ಬಗ್ಗುತ್ತಿಲ್ಲ. ಇಡೀ ದೇಶದಲ್ಲಿಯೇ ಆನ್ಲೈನ್ ಬೆಟ್ಟಿಂಗಿಗೆ, ಆನ್ಲೈನಿಗೆ, ಪಬ್ಜಿಗೆ ಮಕ್ಕಳಿಂದು ಬಲಿಯಾಗಿದ್ದಾರೆ. ಓದಬೇಕಾದಂಥ ಈ ಸುಂದರ ಮಕ್ಕಳು ಈ ರೀತಿ ಮಾಡುತ್ತಿದ್ದಾರೆ ಎಂದರೆ ಆನ್ಲೈನ್ ಅದು ಎಂಥ, ಆ ಪಬ್ಜಿ ಅದು ಏನು ಮರ್ಮ ಮಾಡಿದರೂ ಈ ಮಕ್ಕಳಿಗೆ ಇದು ಹೇಳಲೇ ತೀರದಂಥ ಅತ್ಯಂತ ದುರದೃಷ್ಟ ಹಾಗೂ ದುಃಖದ ಸಂಗತಿ ಕಣ್ರಿ. ಪುಟ್ಟ ಮಕ್ಕಳು ಇಂದು ಆನ್ಲೈನಿಗೆ ಬಲಿಯಾಗುತ್ತಿದ್ದಾರೆ. ಓದುವ ಕಡೆ ತಮ್ಮ ಗಮನವನ್ನು ಕಮ್ಮಿ ಮಾಡಿ ಆನ್ಲೈನ್ ಪಬ್ಜಿ ಅಂತ ಈ ಕೆಟ್ಟ ಚಟಕ್ಕೆ ಇಂದು ಮಕ್ಕಳು ಬಲಿಯಾಗುತ್ತಿದ್ದಾರೆ. ಇನ್ನಾದರೂ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಸಣ್ಣನಿಂದಲೇ ಸಣ್ಣದೊಂದು ಎಚ್ಚರಿಕೆ ಇರಲಿ. ಮರ ಬೆಳೆದ ಮೇಲೆ ಬಗ್ಗಿಸಲು ಆಗುವುದಿಲ್ಲ. ಏನಿದ್ದರೂ ಆ ಮರವನ್ನು ಬುಡದಲ್ಲಿಯೇ ಬಗ್ಗಿಸುವಂಥ ಕೆಲಸ ಪೋಷಕರು ಮಾಡಬೇಕಾಗುತ್ತದೆ. ಮರ ಬೆಳೆದು ಹೆಮ್ಮರವಾದ ಮೇಲೆ ಅದನ್ನು ಯಾರಿಂದನೂ ಬಗ್ಗಿಸಲಾಗುತ್ತಿಲ್ಲ. ಇಂದು ಆನ್ಲೈನ್ ಪಬ್ಜಿ ಎಂಬುದು ಈ ಮಕ್ಕಳ ತಲೆಯಲ್ಲಿ ಹೊಕ್ಕಿ ಹೋಗಿದೆ. ಅದು ಮರವಲ್ಲ, ಇಂದು ಹೆಮ್ಮರವಾಗಿ ಬೆಳೆಯುತ್ತಿದೆ. ಪೋಷಕರೇ ಇನ್ನಾದರೂ ಈ ಬಗ್ಗೆ ಎಚ್ಚರಿಕೆ ಎಂದು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ನಾನು ನಿಮಗೆ ಪೋಷಕರಿಗೊಂದು ಸಣ್ಣ ಎಚ್ಚರಿಕೆಯಿಂದ ಇರಿ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತಿದ್ದೇನೆ. ನಾನು ನಿಮ್ಮ ನಗರ ನಾಗೇಶ್. ಧನ್ಯವಾದಗಳು.